ರಾಜು ಸ್ವಾಮಿಗಳು ಅಯ್ಯಪ್ಪನ ಭಕ್ತಿಯಿಂದ ಮಾಡ್ತಾಯಿದ್ದಾರೆ. ನಾಳೆ ಆರಾಧನೆ, ಅದಕ್ಕೆ ನೈಟು ಈರುಳ್ಳಿ ಎಲ್ಲ ಕಟ್ ಮಾಡ್ತಾ ಇದ್ದಾರೆ. ಕಿವಿಗೆಲ್ಲ ಸಿಪ್ಪೆ ಹಾಕೊಂಡು ಈರುಳ್ಳಿ ಸಿಪ್ಪೆನೆಲ್ಲ ಕಟ್ ಮಾಡ್ತಾ ಇದ್ದಾರೆ. ಅಯ್ಯಪ್ಪ ಪಂಪ ಶಿಶುವೆ ಅಯ್ಯಪ್ಪ ಓಂ ಓಂ ಅಯ್ಯಪ್ಪ ಓಂ ಕುಸಾಲ ಅಯ್ಯಪ್ಪ. ನೀಲಿಮಲೆ ಅಯ್ಯಪ್ಪ ಕಾಂತಮಲೆ ಅಯ್ಯಪ್ಪ ಓಂ ಓಂ ಅಯ್ಯಪ್ಪ ಓಂ ಗುರುನಾಥ ಅಯ್ಯಪ್ಪ. ಗುರು ಪ್ರಿಯನೇ ಅಯ್ಯಪ್ಪ ತುಪ್ಪಲ ಪ್ರಿಯನೇ ಅಯ್ಯಪ್ಪ ಓಂ ಓಂ ಅಯ್ಯಪ್ಪ ಓಂ ಗುರುನಾಥ ಅಯ್ಯಪ್ಪ. ಸೊ ಇದು ನನ್ನ ಫ್ಯಾಮಿಲಿ. ಶಬರಿಮಲೆಗೆ ಯಾರೇ ಹೋದ್ರು ಫಸ್ಟು ತಂದೆ ತಾಯಿ ಆಶೀರ್ವಾದ ತಗೋಬೇಕು ಅಂತಾರೆ. ಅದಕ್ಕೆ ಇದನ್ನು ಪಾದ ಪೂಜೆ ಅಂತಾರೆ. ಮನೆಯಲ್ಲಿ ಹಿರಿಕರನ್ನೆಲ್ಲ ನಿಲ್ಲಿಸಿ ಅವ್ರ ಪಾದಕ್ಕೆ ಪೂಜೆ ಮಾಡಿ ಇವ್ರ ಹತ್ರ ಆಶೀರ್ವಾದ ತಗೋಬೋದು. ನಂಬಿಕೆ ಎಲ್ಲ ಒಳ್ಳೇದಾಗುತ್ತೆ ಅಂತ. ಸೊ ಶಬರಿಮಲೆಗೆ ಯಾರೇ ಹೋದ್ರು ಸಹ ಇದನ್ನೇ ಮಾಡೋದು, ಪಾದ ಪೂಜೆ ಅಂತಾರೆ ಇದನ್ನು. ಸೊ ಇದು ನನ್ನ ಫ್ಯಾಮಿಲಿ. ಸ್ವಾಮಿ ಮಾಲೆ ಸ್ವಾಮಿ ಮಾಲೆ ಸ್ವಾಮಿ ಮಾಲೆ ಸ್ವಾಮಿ ಮಾಲೆ ಕಟ್ಟಂ 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 ಮುರುಳಿ ಸೊ ಇವಾಗ ಇರ್ಮುಡಿ ಎಲ್ಲ ಕಟ್ಟಾಯಿತು. ಊರಲ್ಲಿಂದ ಬಂದು ಕಾರ್ ತಗೊಂಡು ನಂಜೋಡಿಗೆ ಬಂದಿದ್ದೀವಿ ಕಾರ್ ಡೆಕೋರೇಷನ್ ಮಾಡ್ಸೋಕ್ಕೆ. ಸೊ ನಡೀತೈತೆ ಪ್ರೊಸೆಸ್ಸಿಂಗು. ಇವರೇ ಓನರು. ಇವ್ರ ನಂಬರ್ ಬೇಕಾದ್ರೆ ಹಾಕಿರ್ತೀನಿ, ಇದ್ರೆ ಕಾಂಟ್ಯಾಕ್ಟ್ ಮಾಡಿ ಡೀಟೇಲ್ ತಿಳ್ಕೊಳ್ಳಿ. ಈ ಕಡೆ ನಮ್ಮ ಮನು ಸ್ವಾಮಿಗಳು ಡಿಸೈನ್ ಮಾಡ್ತಾಯಿದ್ದಾರೆ. ಇವ್ರ ಕೆಲಸ ಇವ್ರು ಮಾಡ್ತಾಯಿದ್ದಾರೆ, ಅವ್ರ ಕೆಲಸ ಅವ್ರು ಮಾಡ್ತಾಯಿದ್ದಾರೆ. ಸೊ ಗಾಯ್ಸ್, ನಮ್ಮ ಕಾರ್ ಮೇಲೆ ಏನೋ ಇದೆ, ಗೆಸ್ ಮಾಡಿ ಕಮೆಂಟ್ ಮಾಡಿ ನೋಡೋದ ಏನು ಅಂತ. ನಾನು ಸ್ವಲ್ಪ ಹೊತ್ತಲ್ಲಿ ರಿವೀಲ್ ಮಾಡ್ತೀನಿ ಅದನ್ನು. ಇಲ್ಲಿ ಸೊ ಹೇಳಿದ್ನಲ್ಲ ಕಾರ್ ಮೇಲೆ ಏನೋ ಇದೆ ಅಂತ. ಇದೆ ಅಯ್ಯಪ್ಪನ ಮಂಟಪ. ಯಾರೋ ಹೋಗ್ತಿರ್ಬೇಕಾದ್ರೆ ಗಾಡಿ ನಿಲ್ಲಿಸ್ಬಿಟ್ಟು ಬಂದು ಫೋಟೋ ತಗೋತಾ ಇದ್ದಾರೆ, ಚೆನ್ನಾಗಿದೆ ಅಂದ್ಬಿಟ್ಟು. ಸೊ ಇದೆ ನೋಡಿ, ಹೇಗಿದೆ ಕಮೆಂಟ್ ಮಾಡ್ಬಿಡಿ. ಅಯ್ಯಪ್ಪ ಒಂದಲ್ಲ ಕಂದ. ನಂಬರ್ ಕೊಡ್ತೀರಾ ನೀವು? ಬಂದ ಮೇಲೆ ಒಂದ್ಸಲ ಫೋನ್ ಮಾಡ್ತೀನಿ, ಅವ್ರಿಗೆ ಹೇಳ್ಬಿಡೋದು ನಮ್ಗೊಂದು ಮಾಡಿ. ಲೈಟಿಂಗ್ ಗೀಟಿಂಗ್ ಎಲ್ಲ ನಮ್ಮ ಮನುಸ್ವಾಮಿಗಳದೇ ಐಡಿಯಾ. ಇವ್ರು ಮಾಡ್ತೀನಿ ಇವ್ರಿಗೆ. ಸ್ವಾಮಿಗಳ
ಸ್ವಾಮಿಗಳ ಅಯ್ಯಪ್ಪ ಗೊತ್ತು ಅಯ್ಯಪ್ಪ ಮಗ ತೋರಿಸಿದ ಸ್ವಾಮಿಗಳ ಅಯ್ಯಪ್ಪ ನಂಗೆ ನಾನು ಒಯ್. ಮುಚ್ಕೊಂಡಿದ್ದು ಅಲ್ಲ ನಿಮ್ನ ಕರ್ಕ ಬಂದಿದ್ದು ಇಲ್ಲಿ ಕಾರ್ ಡೆಕೋರೇಷನ್ ಮಾಡಿ ಅಂತ ಅಯ್ಯಪ್ಪ ಮನಿ ಕಳೆ ಅಂತ ನಿಮ್ನ ಮ್ಯಾಟ್ ಉಜ್ಬಿಟ್ರ ಸಾಕಾ ಅಲ್ಲ ವೀಲ್ ಕ್ಯಾಪ್ ಹೆಂಗ್ ಉಜ್ಜಿನ ಆಯ್ತು ಮಗ ತೋರಿಸಿ ಈಗ ಲಾಗಲ್ ಆಯನ ಇಲ್ಲಿ ಅಯ್ಯಪ್ಪ ಫೋನ್ ಮಾಡಿದ್ರು ಈ ವೀಲಕ್ಕಯ್ಯಪ್ಪ ಗೊತ್ತಾಗ್ಬಿಡವಾಗ ಅಯ್ಯಪ್ಪ ಆಯನ ಆಯ್ತು ಹೊಂಟೈತೀನಿ ಆಯ ಅಂತ ಅಂದ್ಬಿಡಿ ಆಯ್ ಬಾಯ್ ಈ ಮಗ ಬಾಯ್ ಬಾಯ್ ಹಾಯ್ ಅಯ್ಯಪ್ಪ ಎಷ್ಟು ಶ್ರಮ ಬಿದ್ದೀವಿ ಅಂತ ನಿಮ್ಗೆ ಆಯ್ತು ಸ್ವಾಮಿ ಆಯ್ತು ಅಲ್ಲ ಎಷ್ಟು ಶ್ರಮ ಬಿದ್ದೀವಿ ಅಂತ ಏನ್ ಶ್ರಮ ಬಿದ್ದಿರಿ ಸ್ವಾಮಿ ಗೋಮಂಡಿ ತೊಳಕಯ್ಯಪ್ಪ ಹಾ ಒರ್ಸಿ ಹಾ ತೊಳೆದು ಹಾ ಉಣಿ ಹಾಕಿ ಹಾ ನಿಮ್ಗೆ ಗೊತ್ತಾಗಲ್ಲ ಹೋಗಪ್ಪ ಆ? ನೀವು ಮ್ಯಾಲ ಮೇಲೆ ಸೀಟ್ ಬಿಡ್ರಿ ಇರಿಯಪ್ಪ ಆಯ್ತು ಮಗ ಆಯ್ ಅಂದ್ಬಿಡಿ ಆಯ್ತು ಸಾಕು ನಾ ಹೊಂಟೈತೀನಿ ಆಯ್ ಅಂತ ಅಂದ್ಬಿಡಿ ಸಾಕು ಬರೀ ಮ್ಯಾಲ ಮೇಲೆ ಸೀಟ್ ಬಿಡ್ರಿ ಹಾ. ಎಷ್ಟು ಕಷ್ಟ ತೊಳೆದ ಗೊತ್ತಾ ಅದು ಕಾಲ್ ನೋವಲ್ಲಿ ಗೊತ್ತಾಯಪ್ಪ ಅದಕ್ಕೆ ನಿಮ್ಗೆ ಆ ಸೀಟ್ ಬಿಟ್ಕೊಡಿ ಅಂತ ಕೇಳ ನಾವು ಸುಬ್ಬ ಸೊಮ್ಮಗಳು ಏನ್ ಬಿಡ್ಬೇಕು ಕೇಳಿ ಇದಕ್ಕೆ ಸ್ವಾಮಿಗಳೇ ಒಯ್ ಅಯ್ಯೋ ಸುಮ್ಮ ಕೆಳಕ್ಕೆ ಬಿಟ್ರಿ ಅಯ್ಯಪ್ಪ ರಗ್ನ ಅಯ್ಯೋ ಬಿಡಿಯಪ್ಪ ಆಯ್ತು ಬೆಲ್ಗೆ ತೋರಿಸ್ತೀನಿ ಆಯ್ ಅಂದ್ಬಿಡಿ ಅದಕ್ಕೆ ಆಯ್ ಅಂದ್ಬಿಡಿ ಹಂಗೆ ಆಯ್ತು ಬಾಯ್ ನೀವು ಅಂದ್ಬಿಡಿ ಸ್ವಾಮಿ ಹಾ ಆ್ಯಂಡ್ ಬಾಯ್ ಸಾಕು ಗೊತ್ತಾಯ್ತಾ ಸೊ ಇದೇ ಜಾಗದಲ್ಲಿ ಎಲ್ಲ ಟಿ ಟಿ ಬಸ್ಸು ನಮ್ಮ ಕಾರು ಎಲ್ಲ ನಿಂತ್ಕೊಳ್ಳೋದು ಇಲ್ಲೇ ಎಲ್ಲ ಸಾಂಗ್ಗಳು ಸೇರಿದ್ದಾರೆ ಎಲ್ಲ ಡಿಸ್ಕಸ್ ಮಾಡ್ತಾ ಇದ್ದಾರೆ ಇನ್ನು ನಮ್ಮ ಗಾಡಿ ಬಂದಿಲ್ಲ ಆ ಗಾಡಿ ಬಂದಿಲ್ಲ ಯಾವ ಗಾಡಿಗಳು ಬಂದಿಲ್ಲ ಇನ್ನು ಸೊ ಇನ್ನು ಸ್ವಲ್ಪ ಹೊತ್ತಲ್ಲಿ ಎಲ್ಲ ಬರ್ತವೆ ವೇಟಿಂಗ್ ಸೊ ಗಾಯ್ಸ್ ಟಿ ಟಿ ಬಂದಿದ್ದಾವೆ ಇವಾಗ ಇನ್ನೂ ಒಂದು ಟಿ ಟಿ ಮತ್ತು ಮಿನಿ ಬಸ್ಸು ಮತ್ತು ಇನ್ನೊಂದು ಬರಬೇಕು ಸೊ ನೋಡ್ತಿದ್ದಂಗೆ ಮಿನಿ ಬಸ್ಸು ಸಹ ಬಂದ್ಬಿಡ್ತು 35 ಸೀಟ್ದು ಸೊ ಇವಾಗ ಒಂದು ಟಿ ಟಿ ಅಂದರೆ ನಮ್ಮ ಕಾಂತಣ್ಣ ಅವ್ರದ್ದು ಮತ್ತು ನಮ್ಮ ಓಮಿನಿ ಬ್ಯಾಲೆನ್ಸು ಸೊ ಅವು ಇವನು ಸ್ವಲ್ಪ ಹೊತ್ತಲ್ಲಿ ಬರ್ತವೆ ವೆಯ್ಟಿಂಗ್ ಗೈಸ್ ಎಲ್ಲ ಗಾಡಿಗಳು ಬಂದ್ಬಿಟ್ಟಿವೆ 3 ಟಿ ಟಿ ಒಂದು ಮಿನಿ ಬಸ್ಸು ಎಲ್ಲ ನಮ್ಮ ಗಾಡಿಗೋಸ್ಕರ ವೆಯ್ಟಿಂಗ್ ಮಾಡ್ತಿದ್ದಾರೆ ಸೊ ನಾವು ಲೇಟಾಗಿ ತರ್ಸೋದು ಅಂತಿದ್ವಿ ಇವಾಗ ತರ್ತೀವಿ ನೋಡಿ ಈಗ ಸೊ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಎಲ್ಲ ಸಾಂಗ್ಗಳು ಕಳ್ಸೋಕ್ಕೆ ಫ್ಯಾಮಿಲಿ ಎಲ್ಲ ಸಮೇತ ಬಂದಿದ್ದಾರೆ ಸೊ ಈ ಕಡೆ ಇಷ್ಟಿರೋದೆಲ್ಲ ನಮ್ಮ ಫ್ಯಾಮಿಲಿ ಸೊ ನಮ್ಮನ್ನು ಕಳ್ಸೋಕೆ ಬಂದಿರೋದು ಸೊ ನಮ್ಮ ಅಂಕಲ್ ಸ್ವಾಮಿಗಳು ನಮ್ಮ ಚಿಕ್ಕಿ ಸ್ವಾಮಿಗಳು ನಮ್ಮ ಅತ್ತೆ ಸ್ವಾಮಿಗಳು ಅಪ್ಪ ಅಮ್ಮ ಹಲವರು ಎಲ್ಲ ಫ್ಯಾಮಿಲಿಯವರೆಲ್ಲ ಬಂದಿದ್ದಾರೆ ಅಕ್ಕಪಕ್ಕ ಮನೆಯವರೆಲ್ಲ ಬೆಟ್ಟದ ತುದಿಯಲ್ಲಿ ಕುಂತ ನಮ್ಮಪ್ಪ ಇವನೇ ಅಯ್ಯಪ್ಪ ಸ್ವಾಮಿ ಅಯ್ಯಪ್ಪ ಸ್ವಾಮಿ ಅಯ್ಯಪ್ಪ ಸೊ ಇವಾಗೆಲ್ಲ ಇತ್ತು ಹೋಗ್ತಾ ಇದ್ದೀವಿ ನಂಜಗೋಟು ಗುಂಡ್ಲುಪೇಟೆ ರೂಟಲ್ಲಿ ಮುಂದೆ ನಮ್ಮ ಕಾಂತನ ಸಂಗಳು ಹೋಗ್ತಾ ಇದ್ದಾರೆ ಟಿ ಟಿಲಿ ಎಲ್ಲ ಗಾಡಿ ಹಿಂದೆ ಬರ್ತಾ ಇದ್ದಾವೆ ಲೈನಾಗಿ ಸೊ ಇವಾಗ ನಮ್ಮನ್ನು ಸಂಗಳು ಡ್ರೈವಿಂಗ್ ಮಾಡ್ತಾ ಇದ್ದಾರೆ ಎಲ್ಲ ಹಿಂದೆ ಕುಂತಿದ್ದಾರೆ ಲಗೇಜ್ ಎಲ್ಲ ಹತ್ತರಲ್ಲಿ ಹಂಗೆ ಇಟ್ಕೊಂಡ್ಬಂದ್ಬಿಟ್ಟಿದ್ದೀವಿ ಮೇಲ್ಗಡೆ ನಿಲ್ಲಿಸ್ಬಿಟ್ಟು ಟಾಪಿಗೆ ಕಟ್ಕೊಂಡು ಆಮೇಲೆ ತಿಂಡಿಗೆ ನಿಲ್ಲಿಸ್ಬೇಕು ಇವಾಗ ನಮ್ಮ ಕಾಂತನ ಸಂಗಳು ನಾವು ಒಟ್ಟಿಗೆ ನಿಲ್ಸೋದು ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ನೋಡೋದ ಎಲ್ಲಿ ನಿಲ್ಲಿಸ್ತಾರೆ ಅಂತ
ಇದೇ ಫಸ್ಟ್ ಗಾಡಿಗೆ ಪೆಟ್ರೋಲ್ ಹಾಕ್ಸ್ಕೊಂಡು ಗಾಡಿ ನಿಲ್ಸಿದ್ದೀವಿ. ನೋಡುವ ಫುಲ್ ಟ್ಯಾಂಕ್ ಎಷ್ಟು ಹಿಡಿತಾರೆ ಅಂತ. ವೇಕೆನ್ಸಿ ನಾವು ಡೀಸೆಲ್ ಮಿಕ್ಸ್ ಆಯ್ತು ನಮ್ದು. ಸೊ ಪೆಟ್ರೋಲ್ ಸ್ವಲ್ಪನೇ ಹಾಕ್ಸ್ಕೊತಿದ್ದೀವಿ, ಜಾಸ್ತಿ ಆದರೆ ಚೆಲ್ಲುತ್ತೆ ಅಂತ. ಸೊ 2800 ಹಾಕ್ಸ್ಕೊತಾ ಇದ್ದೀವಿ. ಮುಂದೆಲ್ಲರೂ ಖಾಲಿ ಆದರೆ ಹಾಕ್ಸ್ಕೊಳ್ಳೋಣ ಅಂತ. ಸೊ ಇವಾಗ ತಿಂಡಿಗೆ ನಿಲ್ಲಿಸ್ಬೇಕು. ಸೊ ಗಾಯ್ಸ್, ಸೊ ಇವಾಗ ಮನೆಯೆಲ್ಲ ಬಿಟ್ಟು ಬಂದ್ವಿ. ಗುಂಡ್ಲುಪೇಟೆಯಲ್ಲಿದ್ದೀವಿ. ಇಲ್ಲಿಂದ ರೋಡ್ ಎತ್ತ ಹೋಗೋದು ಅಂತ ಡಿಸೈಡ್ ಮಾಡ್ತಾರೆ. ಊಟಿ ರೋಡ್ ಮೇಲೆ ಹೋಗೋದಾ ಇಲ್ಲ ಕ್ಯಾಲಿಕಟ್ ಘಾಟಲ್ಲಿ ಹೋಗೋದಾ ಅಂತ. ಇಲ್ಲಿ ತಂದು ಗಾಡಿ ನಿಲ್ಸಿದ್ದೀವಿ. ನಮ್ಮ ಕಾಂತಣ್ಣ ಸ್ವಾಮಿಗಳು ಎತ್ತಗಳ ಹತ್ರ ಹತ್ತಾಗ ಓಡೋದು ಸಿಗ್ತೀನಿ ಬನ್ನಿ. ಸೊ ನಮ್ಮ ಕಾಂತಣ್ಣ ಸ್ವಾಮಿಗಳು ಕ್ಯಾಲಿಕಟ್ ಘಾಟಲ್ಲಿ ಹೋದರು. ಸೊ ನಾವು ಊಟಿ ರೋಡಲ್ಲಿ ಹೋಗ್ತಾ ಇದ್ದೀವಿ. ಊಟಿ ಗೂಡ್ಲೂರು ರೋಡ್ ಮೇಲೆ ಸೈಡ್ ಹಾಕ್ಸ್ತಾರೆ. ತಲೆ ಕೆಡ್ಸ್ಕೊಡಿ. ಎಲ್ಲ ಕರೆಕ್ಟ್ ಆಗೋದಲ್ಲ. ಬೀಚ್ ಮಾಡಿದ್ಮೇಲೆ ಫ್ಲಾಗ್ ಏನೂ ಕೇಳಲ್ಲ. ಕೇಳ್ಬಿಟ್ಟು ಹಿಂಗೆ ಹಾಕ್ಬಿಡ್ತೀನಿ. ಎಲ್ಲ ಪಕ್ಕಿದ್ರೆ ಮಾತ್ರ ಬರೋದು ಮಾಡ್ತಾರೆ ಅಂತ ಬಿಟ್ಬಿಟ್ರ. ನೋಡಿದ್ರ ಸ್ವಾಮಿ ಹೆಂಗ್ ನಿಂತಿದ್ದು. ಒಂಟಿ ಸಲಗ ನೋಡ್ರಿ ಅವು ಹೊಸಗಳು ಸ್ವಾಮಿ. ಇಲ್ಲಿ ಸ್ವಾಮಿ ಒಂಟಿ ಇಲ್ಲಿ ಕಾಣಲ್ಲ ರಾಜು ಮುಂದೆ. ಅದು ಕಾಡನ ಇಲ್ಲೇ ಹಣ ಕರೀತದ. ಸೊ ಕಾಡ್ ಮಧ್ಯೆ ಬಂದು ನಿಲ್ಸ್ಕೊಂಡಿದ್ದೀವಿ. ಕಾರ್ ಮೇಲೆ ಮಂಟಪ ಸ್ವಲ್ಪ ಲೂಸಾಗಿತ್ತು. ಸ್ವಲ್ಪ ಕಟ್ಕೋತಾ ಇದ್ದೀವಿ. ಕಟ್ಕೊಂಡು ಕೊಡ್ತಾ ಇರೋದೆ. ಸೊ ಮುಂದೆ ಹೋಗ್ತಿರೋ ಟಿ ಟಿ ನಮ್ಗೆ ಗೊತ್ತಿರೋರದೆ. ಸೊ ನಮ್ಮ ಸೈಡ್ನವ್ರದ್ದೆ. ನಮ್ಮನ್ನ ಓಡ್ನಾಗ ಮಾಡ್ಕೊಂಡೆ ಬ್ರೋ ಕಾರ್ ಸೂಪರ್ ಅಂತಂದರು. ತುಂಬ ಖುಷಿ ಆಯಿತು. ಸೊ ಇವಾಗ ಹೋಗ್ತಾ ಇದ್ದೀವಿ ಅವರಿಂದೇನೆ. ಸೊ ಮುಂದೆ ನಿನ್ನ ದಾರಿಯಲು